ಓಕೆ, ಹೇಗಿದೆ ಆ ತಾಯ್ತನದ ಫೀಲಿಂಗ್? ಚಂದ. ಚಂದಕ್ಕಿಂತ ಹೆಚ್ಚಾಗಿ ಒಂದು ಅನ್ಸ್ಯಾಟಿಸ್ಫೈಡ್, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದರಲ್ಲಿರುವಂಥ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಹೆಣ್ಮಕ್ಳು ಯಾರ್ಯಾರು ತಾಯಿ ಆಗ್ತಿರುತ್ತೆ ಅದರಲ್ಲಿ ಒಂದು ನೋವು ಇದೆ, ನಲಿವು ಇದೆ ಅನ್ನೋದು ಗೊತ್ತು. ಬಟ್ ವಿತ್ ಆಲ್ ದಟ್ ಐ ಡೂ ಹ್ಯಾವ್ ಅ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಲಾಟ್ ಆಫ್ ಪೀಸ್ ಇನ್ ಮೈ ಮೈಂಡ್. ಯಾಕೆ ಈ ಏಜ್ ಅಲ್ಲೇ ತಾಯ್ತನ ಇದಿರ್ಬೇಕು, ನಾನು ತಾಯಿ ಆಗ್ಬೇಕು ಅನ್ನೋ ಯೋಚನೆ ಬಂತು? ಈ ಏಜಲ್ಲೇ ಅನ್ಬೇಕು ಅನ್ನೋವಂಥದ್ದಲ್ಲ, ತಾಯಿ ಆಗುವಂಥ ಒಂದು ಹಂಬಲ ಯಾವಾಗ್ಲೂ ಪ್ರತಿಯೊಂದು ಹೆಣ್ಣಿಗೆ ಇದ್ದೇ ಇರುತ್ತೆ. ಶಿ ಮೇ ನಾಟ್ ಎಕ್ಸ್ಪ್ರೆಸ್ ಇಟ್, ಯಾಕಂದರೆ ಅದೊಂದು ನ್ಯಾಚುರಲ್ ಆಗಿ ಅದು ನಡ್ಕೊಂಡು ಹೋಗ್ಬಿಡತ್ತೆ. ಬಿಕಾಸ್ ಮೋಸ್ಟ್ ಆಫ್ ದೆಮ್ ವಿ ಡೂ ನೋ ಪಾರ್ಟ್ ಆಫ್ ಅ ಲೈಫ್. ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಒಂದು ಮುಖ್ಯವಾದ ಒಂದು ಅಧ್ಯಾಯ ಅಂತ ಹೇಳಿದ್ರೆ ನಮಗೊಂದು ಹಂತಕ್ಕೆ ನಾವು ಬರ್ತಿದ್ದಂಗೆ ಒಂದು 20ನೇ ವಯಸ್ಸು, 22, 23 ಡಿಗ್ರಿ ಆಗುತ್ತೋ ಇನ್ನೇನು ಒಂಚೂರು ನಾವು ಓದ್ತಿದ್ದ ಹಾಗೇನೆ ಥಿಂಕ್ ಆಫ್ ಗೆಟಿಂಗ್ ಮ್ಯಾರಿಡ್. ನಾನೊಬ್ಳೆ, ನಾವಷ್ಟೇ ಅಲ್ಲ ಮನೆಯಲ್ಲಿರೋರೆಲ್ಲರೂ ಅದೊಂದು ನಮ್ಮಲ್ಲಿ ಸಂಪ್ರದಾಯ, ನಮ್ಮ ಸಮಾಜದಲ್ಲಿ ನಡ್ಕೊಂಡು ಬಂದಿರೋ ಒಂದು ವಾಡಿಕೆ ಅಥವಾ ಆ ಚೌಕಟ್ಟು. ಇಟ್ಸ್ ಅ ಡಿಸಿಪ್ಲಿನ್ ದಟ್ಸ್ ಇಟ್ ಹಸ್ ಬಿನ್ ಫ್ರೇಮ್ ಫಾರ್ ಓವರ್ ಸೆಂಚುರೀಸ್ ಅಂತ ಹೇಳ್ಬೋದು. ಹಾಗಾಗಿ ಅವ್ರಿಗೆ ಅಲ್ಲಿ ಹೇಳ್ಕೊಳ್ಳೋ ಅಂತ ಅದು ಪ್ರಮೇಯ ಬರಲ್ಲ, ಯಾಕಂದರೆ ಇಟ್ಸ್ ಅ ಪ್ರಾಸೆಸ್. ಹೆಂಗಂದ್ರು ಅದು ಪ್ರಾಸೆಸ್ಸಲ್ಲಿ ದಿಸ್ ಬಿಕಮ್ಸ್ ಅ ಪಾರ್ಟ್ ಆಫ್ ಇಟ್. ನಾನು ಆ ಪ್ರಾಸೆಸ್ಸಲ್ಲಿ ನನಗೆ ಹೋಗೋಕ್ಕಾಗದೇ ಇರೋದ್ರಿಂದ ನನ್ನ ಜೀವನದಲ್ಲಿ, ಅಥವಾ 20ನೇ ವಯಸ್ಸಿಗೆ, ಬಿಕಾಸ್ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಆ್ಯಕ್ಟಿಂಗ್ ಆಗಿರೋದ್ರಿಂದ ಸಿನಿಮಾ ಕ್ಷೇತ್ರ ನಾನು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ನನಗೆ ಅರಸಿ ಬಂದಿದ್ದು ಸಹ ಹೌದು ಅವಕಾಶಗಳು. ಆ ನಂತರದಲ್ಲಿ ನಾನು ಇದೇ ನನ್ನ ವೃತ್ತಿ ಅಂತ ನಾನು ನಿರ್ಧಾರ ಮಾಡಿಕೊಂಡು ಐ ವಾಸ್ ಕಮಿಟೆಡ್ ಟು ಮೈ ವರ್ಕ್. ಅದರಲ್ಲಿ ಏನಾಗುತ್ತೆ, 20, 22 ವರ್ಷ, 23, 24 ಇದೆಲ್ಲ ಪ್ರೈಮ್ ಟೈಮ್ ನಮಗೆ. ಅಪ್ ಟಿಲ್ 30s, ಅರ್ಲಿ 30s ತನಕನೂ ಯು ಆರ್ ಇನ್ ದ ಪ್ರೈಮ್. ಯಾಕಂದರೆ ಇಟ್ಸ್ ಅ ಶೋ ಬಿಸ್ನೆಸ್. ಇಟ್ ಹ್ಯಾಸ್ ಲಾಟ್ ಆಫ್ ಡಿಮಾಂಡ್ಸ್. ಅದರಲ್ಲಿ ಗ್ಲಾಮರ್ ಇರಬೇಕು, ಚಂದ ಇರಬೇಕು, ಎನರ್ಜಿ ಇರಬೇಕು. ಫಿಸಿಕಲಿ ಯು ಹ್ಯಾವ್ ಟು ಬಿ ವೆರಿ ಫಿಟ್. ಯು ಶುಡ್ ಬಿ ಏಬಲ್ ಟು ಡೂ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್. ಫೈಟ್ ಅಂದರೆ ಫೈಟ್ ಮಾಡೋಕ್ಕೆ ರೆಡಿ ಇರಬೇಕು, ಡಾನ್ಸ್ ಮಾಡೋಕ್ಕೆ ರೆಡಿ ಇರಬೇಕು, ಪ್ರಾಕ್ಟೀಸ್ ಮಾಡಬೇಕು, ಶೂಟಿಂಗ್ ಹೋಗಬೇಕು. ಆಮೇಲೆ ಶೂಟಿಂಗ್ ದಿನ ಒಂದೇ ಕಡೆ ಆಗ್ತಾ ಇರಲ್ಲ. ಯು ಆರ್ ಡೂಯಿಂಗ್ ಮಲ್ಟಿಪಲ್ ಥಿಂಗ್ಸ್, ಆ್ಯಕ್ಟಿವಿಟೀಸ್. ಅದೆಲ್ಲದಕ್ಕೂ ಅಷ್ಟು ಎನರ್ಜಿ ಕನ್ಸ್ಯೂಮ್ ಆಗ್ತಿರುತ್ತೆ. ಅಷ್ಟು ಮಟ್ಟಿಗೆ ಎನರ್ಜಿ ಬೇಕು, ಏಜ್ ಬೇಕು, ಚಂದ ಕಾಣಬೇಕು. ಇಟ್ ಹಸ್ ಲಾಟ್ ಆಫ್ ಡಿಮಾಂಡ್ಸ್. ಅದರಲ್ಲಿ ಇದಕ್ಕೆ ಅವಕಾಶ ಇರಲ್ಲ ನಮಗೆ. ಆಮೇಲೆ ಮದುವೆ ಅಂತ ಆಗ್ತಿದ್ದಂಗೆ ಹಾಲಿವುಡ್ ಅವ್ರೂ, ಜೆನಿಫರ್ ಆನಿಸ್ಟನ್ ಆಗಲಿ, ಅವರೆಲ್ಲ ಮಕ್ಕಳೆಲ್ಲ ಆದಮೇಲೆ ದೇವ್ ನಾಟ್ ಡನ್ ಅಷ್ಟು ರೊಮ್ಯಾಂಟಿಕ್ ಸೀನ್ ಮಾಡಲಿಲ್ಲ. ಆದರೆ ನಮ್ಮಲ್ಲಿ ಇನ್ನೂ ಪ್ರೊಡ್ಯೂಸರೇ ಬರಲ್ಲ ಮದುವೆ ಅಂತ ಆಗಿದ್ದೀವಿ ಅಂತ ಹೇಳಿದ್ರೆ. ತುಂಬ ಕಮ್ಮಿ ಪ್ರೊಡ್ಯೂಸರ್ ಬರೋದು, ಅಥವಾ ನಮಗೊಂದು ಸಿನಿಮಾ ಸಿಗೋದು, ಕತೆಗಳು ಸಿಗೋದು ತುಂಬ ಕಮ್ಮಿಯಾಗಿ ಹೋಗುತ್ತೆ. ಸೊ ಯು ಆರ್ ಆಲ್ಮೋಸ್ಟ್ ಸೈಡ್ಲೈನ್ ನಮ್ಮ ಮೇನ್ ಸ್ಟ್ರೀಮ್ ಸಿನಿಮಾದಿಂದ ಸೈಡ್ಲೈನ್ ಆಗೋ ಥರ ನಮ್ಗೆ ಬಂದುಬಿಡುತ್ತೆ. ಹಾಗಾಗಿ ಆ ಕಾಂಪಿಟೇಷನ್ನು ಮತ್ತು ಅಲ್ಲಿ ಬೇಕಾಗಿರೋ ಏನೇನು ನಮ್ಗೆ ಬೇಕಾಗಿರುತ್ತೆ ವ್ಯವಸ್ಥೆಗೆ, ಇದರಲ್ಲೇ ಇರ್ತೀವಿ ನಾವು, ಯಾವಾಗಲೂ ಇದು ಮಾಡ್ಕೊಂಡಿರ್ತೀವಿ. ಅಲ್ಲಿಂದ ನನ್ನ ಮದುವೆ ಆಗೋದು, ಮಕ್ಕಳು ಆಗೋದು ಅಂತ ಹೇಳಿಬಿಟ್ಟು ಈ ಪ್ರೊಫೆಷನ್ ಇರಬೇಕಾದ್ರೆ ಇಟ್ ವಾಸ್ ನಾಟ್ ಅ ಪಾಸಿಬಿಲಿಟಿ. ಅಕಸ್ಮಾತ್ ನಾನು ಅದನ್ನು ಮುಗಿಸಿದ್ದೀನಿ ಇನ್ನು ಅಂತ ಹೇಳಿದ್ಮೇಲೆ ದೆನ್ ವಿ ಆರ್ ಆಲ್ರೆಡಿ ಬೈ 30+ ಆಗ್ತಾ ಇರುತ್ತೆ.